ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ಹೇಳಿನ ನಾಗರ ಪಂಚಮಿ ಐತಿ. ಎಲ್ಲರೂ ಅವ್ರವ್ರ ಅಕ್ಕನ ಮಕ್ಕಳು ಬಂದಿರ್ತಾರೆ ಮತ್ತು ಮಾವನ ಮಕ್ಕಳು ಬಂದಿರ್ತಾರೆ. ಕೈ ಹಿಡ್ಕೊಂಡು ನಾಗರ ಪಂಚಮಿ ಮಾಡಿ ಉಂಡಿ ಪಂಡಿ ಎಲ್ಲ ತಿನಿಸ ಕಳಿಸ್ತಾರೆ ಅಂತ ಹೇಳಿನಿ. ಇದು ಅದ್ರದ್ದು ನೆಕ್ಸ್ಟ್ ಪಾರ್ಟ್. ಎಲ್ಲರೂ ಬೇರೆದವ್ರು ನಮ್ಮ ದೋಸ್ತರು ಅಕ್ಕನ ಮಕ್ಕಳತ್ತು ಡಿಗ್ರಿ PUC 10th ಮುಗಿಸ್ರ. ನಮ್ಮ ಅಕ್ಕನ ಮಕ್ಳೇನ LKG UKG ಮುಗಿಸ್ವಾರ. ಇನ್ನು ಅವರು ಡಿಗ್ರಿ PUC ಎಲ್ಲ ಮುಗಿಸ್ತನಕ ನಾವು ನಿಂತು ಅಂದ್ರೆ ನಾವು ಮುದುಕರಾಗಿ ಹಿಂಗೆ ಅಗಾಡ್ಕೋತ ಹೋಗ್ಬೇಕೈತಿ. ಮತ್ತು ಅದ್ರ ಕೂಡ ಇನ್ನೊಂದು ಎಲ್ಲರೂ ಬೇರೆದವ್ರ ನಮ್ಮ ದೋಸ್ತರ ಅಕ್ಕನ ಮಕ್ಕಳ ಮತ್ತು ಮಾವನ ಮಕ್ಕಳ ಇದನ್ನು ಮಾಡ್ತಾರೆ. ಏನಂದ್ರೆ ಅವ್ರ ಕೂಡ ರೀಲ್ಸ್ ಮಾಡೋದು ಮತ್ತು ವಿಡಿಯೋ ಮಾಡೋದು, ಫೋಟೋ ತಕ್ಕೋದು ಎಲ್ಲ ಮಾಡ್ತಾರೆ. ಆದ್ರೆ ನಮ್ಮ ಅಕ್ಕನ ಮಕ್ಕಳ ಇನ್ನು ಅವ್ರದ್ದು ಸುಂಬಳ ತಕ್ಕೋದಾಗವಾಗ ಇನ್ನು ಅವರೆಲ್ಲ ಬಂದು ನಾವು ಅವ್ರ ಗುಡಿ ಈ ಅವ್ರ ಫೋಟೋ ರೀಲ್ಸ ವಿಡಿಯೋ ಮಾಡ್ಬೇಕಂದ್ರೆ ಮತ್ತು ನಾವು ಆಸೆಗಳೆಲ್ಲ ಸತ್ತ ಮ್ಯಾಗ ಅದು ಇದನ್ನು ತೀರ್ಥ ಹಾಕಿರಿ ಏನು ಉಪಯೋಗ ಅನ್ನೋ ಹಂಗಾಗೈತೆ. ಈಗ ನೋಡ್ರೆ ಸಾಹಿತ್ಯಾಗ ಸಾಹಿತ್ಯವ್ರು ಮೊದಲು ಅವ್ರಿಗೆ ಏನೇನು ಬೇಕು ಊಟ ಗೀಟ ಎಲ್ಲ ತಂದು ಹಾಕೊಂಡಿಟ್ಟು ಬದುಕ್ಯಾರ ಬದುಕ್ತಾರೆ. ಅವ್ರು ಸತ್ತ ಮ್ಯಾಗ ಅವ್ರಿಗೆ ಏನೇನು ಇಷ್ಟಲ್ಲ ಮುಷ್ಟಾನ್ನ ಭೋಜನ ಇಟ್ರೆ ಅವ್ರು ಸತ್ತ ಮ್ಯಾಗ ಅವ್ರನ್ನ ಎದ್ದು ಬಂದು ತಿಂತಾರ. ಇಲ್ಲ ಇದ್ದಾಗ ಸಿಗಲ್ದ ಸತ್ತ ಮ್ಯಾಗ ತೊಗೊಂಡು ಏನು ಮಾಡೋದು ಅಂತೇಳಿ ಹಂಗಾಕೈತಿ ನಮ್ಮದು ಇವು ಬಾಳೆ. ನಮ್ಗೆ ಆಸೆ ಇದ್ದಾಗ ಬರ್ದಿಲ್ಲ, ಎಲ್ಲ ಆಸೆಗಳು ಸತ್ತ ಮ್ಯಾಗ ಬಂದ್ರಂದ್ರೆ ನಾವು ಏನು ಮಾಡೋದು ಅವಾಗ ಮತ್ತೇನಿಲ್ಲ, ಬಡ್ಗಿ ಹಿಡ್ಕೊಂಡು ಅಡ್ಡಾಡೋ ಮಗನ ಅನ್ನೋದಾಕೈತಿ. ಎಲ್ಲರೂ ನಮ್ಮ ದೋಸ್ತುಗಳು ಅಕ್ಕನ ಮಕ್ಕಳು ಮಾವನ ಮಕ್ಕಳು ಹೆಂಗದಾರ ಅಂದಿ ಅಯ್ಯಪ್ಪ. ಅವ್ರವ್ರ ಲೆವೆಲ್ ತಕ್ಕನಂಗೆ ಅದಾರ. ನಮ್ಮ ಅಕ್ಕನ ಮಕ್ಳು ಅದಾರ ಇನ್ನು ಇಟ್ಟಿಟ್ಟು ಚಿಳಿಯ ಮಿಳಿಯಾಗಳು ಅದಾವ. ಅದ ತಿಳಿ ಹಾಪಾಗೈತಿ ನಮ್ಗೆ, ಅದ ಅರ್ಧ ಮಾನಸಿಕ ಆಗೈತಿ. ಯಾಕಂದ್ರೆ ಅವರು ರೋಡ್ ಪಡ್ಪಟ್ಟಿ ಮ್ಯಾಗ ಮತ್ತು ಜಾತ್ರೆ ಗೀತ್ರ ಕೈ ಹಿಡ್ಕೊಂಡು ಅಡ್ಡಾಡೋದು ನೋಡಿ ನಮ್ಗೆ ಏಳ್ತಿ ತ್ರಾಸ ಆಕೈತಿ. ಅಂದ್ರೆ ನೋವು ಎಲ್ಲಾರ ಕಡ್ಲಿ ಗಿಡಕ್ಕೆ ಹೋಗಿ ಉರ್ಲ್ ಹಾಕೋದಂಗೆ ಅನಿಸ್ತೈತಿ. ಆ ರೀತಿ ತ್ರಾಸ ಆಕೈತಿ ನಮ್ಗೆ. ತ್ರಾಸ ಆದ್ರೆ ಏನು ಮಾಡೋದೈತಿ, ಗಪ್ ದೇವ್ರಿಗೆ ನಮಸ್ಕಾರ ಮಾಡೋದು ಬರೋದು ಆಕೈತಿ. ಜಾತ್ರೆ ಆಗತ್ತು ಹಿಂಗೆ ಮತ್ತೆ ಎಲ್ಲಾರ ಫಂಕ್ಷನ್ಕಂತೂ ಅವ್ರ ಅಕ್ಕನ ಮಕ್ಕಳ ಮಾವನ ಮಕ್ಕಳು ಕರ್ಕೊಂಡ್ ಬಂದಿರ್ತಾರಲ್ಲ, ಅಲ್ಲಿ ನಮ್ಗೆ ಉಳಿತಾರ. ಯಾಕಂದ್ರೆ ಅಲ್ಲಿ ನಾವು ಸೋಟ್ ಭಾವಗಳಿಗೆ ಇರ್ತು ನಾವು ನಮ್ಮ ದೋಸ್ತರ ಅಲ್ಲಿ ಮತ್ತು ಅವ್ರ ಫೋಟೋ ಮ್ಯಾಗ ಫಂಕ್ಷನ್ದಾಗ ಫೋಟೋ ತೆಗ್ಸ್ಕೊತ್ನಾಗತ್ತು. ನಾವು ಅವ್ರು ನೋಡಿ ನಾವು ಹಿಡ್ಬಾರ ಏನು ಬಂತು ದೇವ್ರು ಅಂತೇಳಿ ಅನಿಸ್ತಿರ್ತೈತಿ. ಇಷ್ಟೆಲ್ಲ ಆದ್ರೆ ಹೊಳ್ಳಿ ಮತ್ತು ಅನಿಸ್ತೈತಿ ಅವನು ಯಾಕಾರ ಈ ಭೂಮಿ ಮ್ಯಾಗ ಹುಡ್ಸಾಡು ದೇವ್ರ ಏನು ಸುಖ ಇಲ್ಲ ಮತ್ತು ಎಲ್ಲ ಚಿಳೆ ಮ್ಯಾಗಳು ಅಕ್ಕನ ಮಕ್ಕಳು ಕೊಟ್ಟಾನ ಅಂತೇಳಿ ಏನು ಮಾಡೋದು. ಹಿಂಗಾದ್ರೆ ಎಷ್ಟು ತ್ರಾಸ ಆಗೋತ್ರಿ. ಈಗ ಎಲ್ಲರೂ ನಾಗರ ಪಂಚಮಿ ಮುಗಿತ, ಇನ್ನು ಮನೆ ಕಸರ್ದಾರಲ್ಲ ಅವ್ರ ಮನೆಗೆ ಹೋಗಿರ್ತಾರಲ್ಲ ಪಂಚಮಿ ಮುಗಿಸೊಂದು ಗಂಡ ಮನೆಗೆ ಹೋಗಿರ್ತಾರಲ್ಲ, ಅವ್ರು ನೋಡ್ಬೇಕ್ರಿ ಇಟ್ಟಿಟ್ಟು ಉಂಡಿ ಸೇವಾ ಮತ್ತು ಚುಮರಿ ಎಲ್ಲ ಕಟ್ಕೊಂಡು ಹೋಗಿರ್ತಾರ. ಅವ್ರ ನಮ್ಮ ದೋಸ್ತರ ಹೆಡ್ಸಿ ಮಕ್ಕಳ ಅವ್ರಿಗೆ ಅವ್ರ ಅಕ್ಕನ ಮಕ್ಕಳ ಮಾವನ ಮಕ್ಕಳಿಗೆ ಗೊತ್ತಿಲ್ಲದಂಗೆ ರೊಕ್ಕ ಗಿಫ್ಟ ಏನೇನೋ ಕೊಟ್ಟು ಕಳ್ಸಿರ್ತಾರ ಹೆಡ್ಸಿ ಮಕ್ಕಳು. ಅವನವನು ಇದನ್ನೆಲ್ಲ ನೋಡ್ರಿ ನಾವು ತಲೆ ಹಾಪಾಗಿ ಅವನವನು ಯಾಕಾರ ಈ ಭೂಮಿ ಮ್ಯಾಗ ಹುಟ್ಟಿದ್ದು ಎಲ್ಲಾರ ಹೋಗಿ ಪುಡಾರಿ ಗಿಡಕ್ಕಾರ ಉರ್ಲ್ ಹಾಕೋಂಗೆ ಅನಿಸ್ತೈತಿ. ಏನು ಮಾಡೋದು ತ್ರಾಸ ಎಷ್ಟಂತ್ರ ತ್ರಾಸ ತಗೋದ್ರಿ ಹೇಳ್ರಿ. ನೋಡಿ ನೀವಾರ ಅವನು ತ್ರಾಸ ತೊಗೊಂಡು ನಮಗೆ ಅನ್ಕಾರ ಸಾಕಾಗಿ ಹೋಗೈತಿ. ಎಟ್ಟಂತ ತಡ್ಕೋಬೇಕ್ರಿ. ನಾವು ಮನುಷ್ಯರದ್ದು ರೀ. ಒಂದು ಸ್ವಲ್ಪ ಈಗ ಬೇರೆ ಎದಕ್ಕಾರ ಏನಾರ ಮಾಡ್ರೆ ಅವು ಎಲ್ಲ ಇದಿರ್ತಾವ್ರಿ. ಆದ್ರೆ ನಾವು ಈ ಸಿಂಗಲ್ಗಳಿಗೆ ಹಿಂಗೆ ಇಲ್ಲಿ ಬಡ್ದ ಏನು ದುಗ್ದಾಗ ಪಾರ ಹಾಯೋಂಗೆ ಆಕೃತಿ ಆ ರೀತಿ ಇದನ್ನು ಮಾಡ್ತಿರ್ತಾರ ಅವ್ರು. ಅದನ್ನ ನೋಡಿ ನಮ್ಗೆ ಅರ್ಧ ಮಾನಸಿಕ ಆಗಿ ಅವ್ನು ನೋಡ ಅಂದ್ರೆ ಈ ಜೀವನನ ಸಾಕಪ್ಪ, ಎಲ್ಲಾರ ದೊಡ್ಡ ಮಟ್ಟಕ್ಕೆ ಹೋಗಿ ಒಂದು ದೊಡ್ಡ ಗುರುಗಳಾಗೋಣ ಅಂತೇಳಿ ಅನ್ಸಿಬಿಡ್ತೈತಿ. ನೋಡ್ರಿ ಏನು ಮಾಡೋದು ನೋಡ್ರಿ ನಮ್ಮ ಸಿಂಗಲ್ಗಳು ಬಾಳೆ. ಮತ್ತು ಮುಂದಿನ ಸಿಗ್ತಾನ. ಓಕೆ ಬಾಯ್.